ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಈ ವಿಡಿಯೋನ ನಾನು ಏಪ್ರಿಲಲ್ಲಿ ಶೂಟ್ ಮಾಡ್ಕೊಂಡಿದ್ದು. ಆಲ್ಸೋ ಇದರಲ್ಲಿ 2 to 3 ಡಿಫ್ರೆಂಟ್ ಡೇಸ್ದು ವಿಡಿಯೋ ಮಿಕ್ಸ್ ಆಗಿದೆ. ಆ್ಯಂಡ್ ನಾನು ಅದೇ ತಿಂಗಳು ಇಂಡಿಯಾಗೆ ಹೋಗಿದ್ದ ಕಾರಣ ನಾನು ಯಾವುದೇ ವಿಡಿಯೋನ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ನಾವು ಐ ಆಮ್ ಬ್ಯಾಕ್ ಟು ಮೆಲ್ಬರ್ನ್. ಇವಾಗ ಸ್ವಲ್ಪ ಟೈಮ್ ಸಿಕ್ಕಿರೋ ಕಾರಣ ನಾನು ಶೂಟ್ ಮಾಡಿರೋವಂಥ ಎಲ್ಲ ವೀಡಿಯೋಸ್ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನಿಮಗೂ ಇಷ್ಟ ಆಗುತ್ತೆ ಅಂತ. ಬನ್ನಿ, ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಈ ಬ್ಯೂಟಿಫುಲ್ ಲೊಕೇಶನಿಂದ. ಸೊ ಇದು ಸಿಟಿ ಹತ್ತಿರ ಇರೋದು, ಡಾಕ್ಲ್ಯಾಂಡ್ಸ್ ಅಂತ. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು, ಇಟ್ಸ್ ವೆರಿ ಬ್ಯೂಟಿಫುಲ್. ಈ ವಿಡಿಯೋ ಒಂದು ಸ್ವಲ್ಪ ಸ್ಪೆಷಲ್ ಬಿಕಾಸ್ ಎವ್ರಿ ಟೈಮ್ ಇಂಡಿಯಾಗೆ ಹೋಗೋಕ್ಕೆ ಮುಂಚೆ ಇದು ನಂದು ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್. ಬಿಕಾಸ್ ಅಲ್ಲಿರೋರ್ಗೆಲ್ರಿಗೂ ಗಿಫ್ಟ್ಸ್ ತೊಗೊಂಡು ಹೋಗ್ತೀನಿ ನಾ ಹೋದಾಗ. ಸೊ ಇವತ್ತೆಲ್ಲ ಮಾಡಲ್ಲ, ಎಷ್ಟಾಗುತ್ತೆ ಅಷ್ಟು ಶಾಪ್ ಮಾಡ್ತೀನಿ ಗಿಫ್ಟ್ಸ್ನ. ಸೊ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ಚೆನ್ನಾಗಿರುತ್ತೆ ಅಂತ. ಬನ್ನಿ ಹೋಗೋಣ. ಈ ಬ್ರಿಡ್ಜ್ ಇದೆ ಅಲ್ವಾ, ಇದು ತುಂಬ ಫೇಮಸ್ ಬ್ರಿಡ್ಜ್. ನಾನು ಯಾವುದೋ ಒಂದು ವಿಡಿಯೋದಲ್ಲೇ ನೋಡಿದ್ದು. ಈ ಬ್ರಿಡ್ಜ್ನ ಯಾವುದೋ ಒಂದು ಹಿಂದಿ ಮೂವಿ ಸಾಂಗಲ್ಲಿ ತುಂಬ ಹಳೇದಂದರೆ ಒಂದು 10 years ಮುಂಚೆ ಅನಿಸುತ್ತೆ, 10-12 years ಮುಂಚೆ ಅದ್ರಲ್ಲಿ ಯೂಸ್ ಮಾಡಿದ್ದಾರೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಇದೊಂದು ಜ್ಯುವೆಲ್ ಶಾಪ್ ಇಲ್ಲಿರೋದು. ಇಟ್ಸ್ ಲೈಕ್ ಎಲ್ಲ ಥರ ಜ್ಯುವೆಲರಿ, ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇವಾಗ ಇಲ್ಲಿ ನೋಡಿಬಿಟ್ಟು ಅದಾದಮೇಲೆ ಅಲ್ಲಿ ಮುಂದೆ ಅಡಿಡಾಸ್ ಇದೆ ನೋಡಿ, ಅಲ್ಲಿ ಒಂದು ಸ್ವಲ್ಪ ಶೂಸ್ ಬೈ ಮಾಡಬೇಕು. ಅಲ್ಲಿಂದಲ್ಲ, ಅದು ನೈಕಿ ಎಲ್ಲ ನೋಡಬೇಕು. ಸೊ ನೋಡೋಣ ಬನ್ನಿ. ನೋಡಿ ಈ ಜ್ಯುವೆಲ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಜಸ್ಟ್ ವಾಟರ್ ಪ್ರೂಫ್ ಇದೆಲ್ಲ. ಸೊ ಇವಾಗ ನೈಕಿಗೆ ಹೋಗೋಣ. ಇದು ಚೆನ್ನಾಗಿದೆ ನೋಡು. ಬಾಯ್, ಟ್ರೈ ಮಾಡೋಣ ಈಗ. ಫಸ್ಟಿಗೆ ಯಾರಿಗೆ ತೊಗೊಳ್ತೀವೋ ಇಲ್ವೋ, ನಮಗೆ ನಾವು ಶಾಪಿಂಗ್ ಮಾಡ್ಕೊಂಬಿಡ್ಬೇಕು. ಅದೊಂದು ಫಸ್ಟ್ ನೆಮ್ಮದಿ ಆಗಿಬಿಡುತ್ತೆ. ಆಮೇಲೆ ಬೇರೆಯವ್ರು ನೋಡೋಕ್ಕೂ ನಮಗೆ ಮನ್ಸು ಬರುತ್ತೆ. ಏನಂತೀರಾ? ಫೈನಲಿ ನಾನು ಈ ಶೂನ ತಗೋತಾ ಇದ್ದೀವಿ. ಫೈನಲಿ ಈ 3 ಶೂಸ್ ತೊಗೊಳ್ತಾ ಇದ್ದೀವಿ. ಬನ್ನಿ ಬಿಲ್ ಹಾಕ್ಸೋಣ. ಈ ವಿಡಿಯೋ ಶೂಟ್ ಮಾಡಬೇಕಾರೆಲ್ಲ ನನಗೆ ಅನಿಸ್ತಾ ಇತ್ತು, ಯಾಕೆ ನಾನು ಇದನ್ನೆಲ್ಲ ಶೂಟ್ ಮಾಡಿ ಇದನ್ನು ಅಪ್ಲೋಡ್ ಮಾಡಬೇಕು ಅಂತೆಲ್ಲ. ಬಟ್ ಟು ಬಿ ಆನೆಸ್ಟ್, ಲೈಕ್ ಇವತ್ತು ಎಡಿಟ್ ಮಾಡಬೇಕಾದ್ರೆ ನನಗೆ ಹೆಂಗೆ ಅನಿಸ್ತು ಅಂದರೆ, ಅವತ್ತಿನ ದಿನ ಹಿಂಗಾಗಿತ್ತು ಅಂತ ನಾನು ಬರೀ ನೆನೆಸ್ಕೊಳ್ಳೋ ಬದಲು ಅವತ್ತಿನ ದಿನ ಏನಾಯಿತು ಅಂತ ನನಗಿವತ್ತು ನೋಡೋಕ್ಕಾಗ್ತಾಯಿದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಫೀಲಿಂಗು. ನೀವು ಬರೀ ನೆನಪಿಸ್ಕೊಳ್ಳೋದಕ್ಕಿಂತ ನೀವು ಅದನ್ನು ನೋಡಿಕೊಂಡು ಆ ಮೆಮೊರಿಗೆ ಹೋಗೋದು ಇಸ್ ವೆರಿ ಡಿಫ್ರೆಂಟ್ ಆಗಿದೆ ಫೀಲಿಂಗ್. ಆ್ಯಂಡ್ ನಿಮಗೂ ಅಷ್ಟೇ, ಯಾಕೆ ಮಾಡಬೇಕು? ನೀವು ಅಪ್ಲೋಡ್ ಮಾಡ್ತಿರೋ ಬಿಡ್ತಿರೋ ವೀಡಿಯೋಸ್ನ ಮಾಡಿ, ನಿಮಗೆ ಖುಷಿ ಆಗುತ್ತೆ. ಇದನ್ನು ಅಟ್ಲೀಸ್ಟ್ ನೀವೇ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ
ಅಲ್ಲಿಂದ ನಾವು ಚಾಕ್ಲೇಟ್ ಬೈ ಮಾಡೋಕ್ಕೆ ಹೋದ್ವಿ. ಆ್ಯಂಡ್ ತುಂಬ ಜನ ಅಬ್ರಾಡಲ್ಲಿರೋರಿಗೆ ಗೊತ್ತು, ಚಾಕ್ಲೇಟ್ಸ್ ತಗೊಂಡು ಹೋಗಿ ಅಲ್ಲಿರೋ ನಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಕೊಡೋದು ಅದೊಂಥರ ಡಿಫ್ರೆಂಟ್ ಆಗಿದೆ ಆ ಖುಷಿ. ಸೊ ನಾವು ಒಂದಷ್ಟು ಚಾಕ್ಲೇಟ್ಸ್ನ ಬೈ ಮಾಡ್ಕೊಂಡ್ವಿ. ಆ್ಯಂಡ್ ಜಸ್ಟ್ ಚಾಕ್ಲೇಟ್ಸ್ ಬೈ ಮಾಡಿಕೊಂಡು ಆವತ್ತಿನ ಡೇ ಶಾಪಿಂಗ್ನ ಎಂಡ್ ಮಾಡಿದ್ವಿ. ಡೇ 2 ಆಫ್ ಶಾಪಿಂಗ್. ಹಿಯರ್ ಕಮ್ಸ್ ದ ಡೇ. ಇವತ್ತು April 14th, ನನಗೆ ನಾಳೆ ಅಂದರೆ April 15th ನನಗೆ ಫ್ಲೈಟ್ ಇರೋದು. ಸೊ ಆ್ಯಸ್ ಆಲ್ವೇಸ್ ನಾನು ಒಂದಿನ ಮುಂಚೆನೇ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತಂದಿರೋ ಅಷ್ಟು ಐಟಮ್ಸ್ ನಾನು ಗುಡ್ಡೆ ಹಾಕ್ಕೊಂಡು ಏನೇನು ತೊಗೊಂಡು ಹೋಗಬೇಕು, ಏನು ಬೇಡ, ಏನು ಬೇಕು ಎಲ್ಲನೂ ನೋಡಿಕೊಂಡು ಮೇಯ್ನಾಗಿ ಕೊಡೋ ಗಿಫ್ಟ್ಸ್ನೆಲ್ಲನೂ ಪ್ರಯೋರಿಟೈಸ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಟಿಕೆಟಲ್ಲಿ ಇಷ್ಟೇ KG ತೊಗೊಂಡು ಹೋಗೋಕ್ಕೆ ಅಂತ ಮೆನ್ಷನ್ ಮಾಡಿರ್ತಾರೆ, ಅಷ್ಟೇ ತೊಗೊಂಡು ಹೋಗೋಕ್ಕಾಗೋದು. ಇನ್ ಕೇಸ್ ಜಾಸ್ತಿ ಇತ್ತು ಅಂದರೆ ವಿ ಹ್ಯಾವ್ ಟು ಪೇ ಎಕ್ಸ್ಟ್ರಾ ಫಾರ್ ದ್ಯಾಟ್. ಇದನ್ನು ತಲೆಯಲ್ಲಿ ಇಟ್ಕೊಂಡು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಎವ್ರಿ ಟೈಮ್ ನನಗೆ ಪ್ಯಾಕ್ ಮಾಡಿದಾಗ ನಾವು 4 years ಮುಂಚೆ ಮೆಲ್ಬರ್ನ್ಗೆ ಬಂದಿದ್ದೆ ನೆನಪಾಗುತ್ತೆ. ಯಾಕಂದರೆ ನಮ್ಮ ಕಂಪ್ಲೀಟ್ ಲೈಫ್ನ 4 ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ವಿ. ಎನಿವೇಸ್, ಇಂಡಿಯಾದಲ್ಲಿ ಒಂದಷ್ಟು ವೀಡಿಯೋಸ್ನ ವ್ಲಾಗ್ಸ್ನ ಮಾಡಿಟ್ಕೊಂಡಿದ್ದೀನಿ. ಅದು ಎಲ್ಲನೂ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಆ ಎಲ್ಲ ವೀಡಿಯೋಸೂ ಇಷ್ಟ ಆಗುತ್ತೆ ಅಂತ ಹೇಳಿ, ಜೊತೆಗೆ ಈ ವಿಡಿಯೋ ಕೂಡ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಿಟ್ರಲಿ ಲೇಟ್ ಆಗಿದೆ. ಗೇಟ್ ನಂಬರ್ಗೆ ಓಡೋಗ್ತಾ ಇದ್ದೀನಿ. Passengers to board. In the meantime, I'd like to invite you to sit back, relax, and enjoy this flight. Once again, thank you for choosing Malaysia Airlines.